ಬೆಳಿಗ್ಗೆ ಮಾತಾಡಿದ್ದೇನೆ ಬಸ್ ಸ್ಪಷ್ಟವಾಗಿ. ಕೊಲೆ ಆದ ನಂತರದಲ್ಲಿ ಅಲ್ಲಿ ಆ ಕೊಲೆ ಆರೋಪಿಗಳು ಸಹಾಯ ಮಾಡ್ತಾರೆ, ಬುಕ್ ಆಗಿರ್ತಕ್ಕಂಥ ಮಹಿಳೆ ಒಬ್ಬಳು ಸಹಾಯ ಮಾಡಿದ್ಲು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಆ ಬಗ್ಗೆ ಸರ್ವಜನ ಕಾರ್ಯಚಟುವಟಿಕೆ ಮಾರಕ ಅಲ್ವಾ? ನೋಡಿ, ಈಗ ನಮ್ಗೆ ಆ ಒಂದು ಕೃತ್ಯವನ್ನು ಎಲ್ಲರೂ ಕುರಿತು ತೀವ್ರ ಖಂಡಿಸಿದ್ದಾರೆ. ಎರಡನೇದು, ಆ ದುಷ್ಕರ್ಮಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚಲಿಕ್ಕೆ ಬೇಕಾದ ವಾತಾವರಣವನ್ನು ಜನಸಾಮಾನ್ಯರು ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆಯಿಂದ ಅವಕಾಶ ಮಾಡಿ ಕೊಡಬೇಕು. ಅದು ತನಿಖೆ ನಂತರ ಎಲ್ಲ ವಿಚಾರ ಕುರಿತು ಬರ್ತದೆ. ಈ ಮಧ್ಯದಲ್ಲಿ ಅವ್ರ ನಮ್ಗೆ ಅಂತ ವಿಚಾರ ಯಾವ್ದು ಕೂಡ ಗೊತ್ತೂ ಇಲ್ಲ, ನಾನು ನೋಡ್ಲಿಲ್ಲ. ನೀವು ಹೇಳಿದಾಗಲೇ ನಮ್ಗೆ ಗೊತ್ತಾಗುವಂಥದ್ದು ಆ ವಿಚಾರ. ಅದೇ ನೋಡಿ ಅಂತ ಏನಲ್ಲ, ಅದನ್ನೆಲ್ಲ ವಿಡಿಯೋ ವೈಲ್ ಅದನ್ನೆಲ್ಲ ನೋಡಿ ಉತ್ತರ ಕೊಟ್ಟರೆ ಆಗ್ತದ? ಪ್ರಾಕ್ಟಿಕಲಿಟಿ ನಮ್ಗೇನಿದೆ, ದುಷ್ಕೃತ್ಯಗಳು ಯಾರು ಮಾಡಿದಾರೋ ಪತ್ತೆ ಹಚ್ಚಬೇಕು, ಕಠಿಣ ಶಿಕ್ಷೆ ಆಗಬೇಕು. ಯಾಕೆ ಮಾಡದಂತ ಆಗುವಂತ ವಿಚಾರಲ್ಲಿ ಆಗಬೇಕು. ಬಹಳಷ್ಟು ಜನರಿಗೆ ಭಾವನೆಗಳೇನಿತ್ತಂತ ಹೇಳಿದ್ರೆ, ಫಾಜಲ್ ಮರ್ಡರ್ ಆದಲ್ಲಿ AK1 ಆಗಿದ್ರು, ಅದಕ್ಕಾಗಿ ಪ್ರತೀಕಾರ ಮಾಡಿದಂತೇಳಿ. ಮತ್ತೆ ನಿನ್ನೆ ರಾತ್ರಿ ನಾನು ಬೆಳಿಗ್ಗೆ ಬೀದರ್, ಮಧ್ಯಾಹ್ನ ಬಿಜಾಪುರ ಮತ್ತೆ ಸಂಜೆ ಹುಬ್ಳಿಯಲ್ಲಿದೆ. ಫಾಜಲ್ ಅವ್ರ ತಂದೆ ಮತ್ತು ತಮ್ಮ ಫೋನ್ ಮಾಡಿ, ನಮಗೆ ಮತ್ತೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವರ ತನಿಖೆನ ಭಾಗವಹಿಸ್ತೇವೆ, ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಕೂಡ ಏನು ನಮ್ದು ಸಹಕಾರ ಬೇಕು, ನಮ್ದು ಯಾವುದೇ ಹೇಳಿಕೆ ಬೇಕು, ಮತ್ತು ಏನೇ ತನಿಖೆಗೂ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದ ನಾವು ಸ್ಟೇಷನ್ ಕೊಟ್ಟು ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ, ಆಗ್ಲಿ. ಅಲ್ಲಲ್ಲ, ಅವ್ರು ಮಾಡಲಿಲ್ಲ ಅಂತ ಹೇಳುದು ಅವ್ರ ತಂದೆ, ಅಂದ್ರೆ ಅವ್ರ ತಂದೆ ಸೋದರ ಹೇಳುವಂತದ್ದು. ಸೊ ಇನ್ನು ಬೇರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ನಾವೆಲ್ಲ ಏನೀಗ ಸಿಗ್ಬೇಕು. ಮತ್ತೆ ಅಂತ ಕಠಿಣ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕೆಂದ್ರೆ ಯಾವುದೇ ವಿಚಾರ ಏನಿದ್ರು ಕೂಡ ಯಾರ ಜೀವನ ತೆಗಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆ ಮಗನ ಅಗವಲಿಕ್ಕೆ, ಅದು ಯಾರೇ ಮಗನ ಇರಲಿ, ಅಗವಲಿಕ್ಕೆ ಆ ತಂದೆ ತಾಯಿಗೆ ಆಗುವಂತಹ ದೊಡ್ಡ ನಷ್ಟ ಮಾತ್ರ ಇದರಲ್ಲಿ. ನಾವೆಷ್ಟೇ ಸ್ವಾಂತನ ಹೇಳಿದ್ರು ಕೂಡ, ಯಾವುದೇ ವಿಷಯ ಹೇಳಿದ್ರು ಕೂಡ, ಆ ಮಗನ ನೋವನ್ನು ಆ ತಡೆಯುವಂತ ಶಕ್ತಿ ಆ ತಂದೆ ಎಂದು ಕೂಡ ಇದು ಎಷ್ಟೇ ಅದಕ್ಕೆ ಸ್ವಾಂತನ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಈ ರೀತಿ ನ್ಯಾಯ ಕೊಡುವಂತ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ಅವ್ರು ಸಿಗ್ಬೇಕು. ಸಿಕ್ಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲಾ ಜಾತಿ, ಎಲ್ಲ ವರ್ಗದ ಸಂಬಂಧ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಲೇ ಬೇಕು. ಅದರ ನಂತರ ಚಿತ್ರ ಕಂಪ್ಲೀಟ್ ಆಗಿ ಪಿಕ್ಚರ್ ಬರುವಂತ ಅವಕಾಶ ಕೂಡ ಆಗ್ತದೆ. ಈ ಮಧ್ಯೆ ಅಂತ ಸಹಕಾರ ನಮ್ಗೆ ಯಾವ ವಿಚಾರ ಗೊತ್ತೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.